ಕಾರ್ ಅಪಘಾತದಲ್ಲಿ ಸಿಪಿಐ ಪಿವಿ ಸಾಲಿಮಠ್ ಸಜೀವವಾಗಿ ದಹನಗೊಂಡಿರುವಂಥದ್ದು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಈ ಆರ್ಆರ್ ಬ್ರಿಡ್ಜ್ ಬಳಿ ಒಂದು ಅಪಘಾತ ನಡೆದಿರುವಂಥದ್ದು. ಇದೀಗ ನಾನು ಅಪಘಾತ ನಡೆದ ಸ್ಥಳದಲ್ಲಿದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇದು ಗದಗನಿಂದ ಅಂದರೆ ಹುಬ್ಳಿಯಿಂದ ಗದಗ್ ಮತ್ತು ಮುಂದೆ ಕೊಪ್ಪಳ ಮಾರ್ಗವಾಗಿ ಹೋಗುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ. ಇದೇ ಹೆದ್ದಾರಿಯ ಪಕ್ಕದಲ್ಲಿ ಕಾರ್ ಅಪಘಾತಕ್ಕೀಡಾಗಿರುವಂಥದ್ದು. ಹುಬ್ಳಿಯಿಂದ ಗದಗಿಗೆ ಹೋಗ್ತಾ ಇದ್ದಂಥ ಪಿವಿ ಸಾಲಿಮಠ್ ಅವರು ಕಾರನ್ನು ತಾವೇ ಚಲಾಯಿಸಿಕೊಂಡು ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿದ್ದ ಡಿವೈಡರ್ಗೆ ಕಾರು ಮೊದಲು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ನಂತರ ಅಪೋಸಿಟ್ ಇದ್ದಂಥ ದಾರಿಯಲ್ಲಿ ಬಂದು ಈ ಒಂದು ಅಪಘಾತ ಆಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಸಾಕಷ್ಟು ಅಂದರೆ ಸರಿಸುಮಾರು ಇದರಿಂದ 300 ಮೀಟರ್ ಹಿಂದೆ ಈ ಒಂದು ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಅಲ್ಲಿಂದ ಬಲಭಾಗದಲ್ಲಿ ಬಂದು ರಸ್ತೆ ಪಕ್ಕದಲ್ಲಿ ಬಂದು ಕಾರು ಪಲ್ಟಿಯಾಗಿರುವಂಥದ್ದು. ಇಲ್ಲಿ ಕಾರು ಬೆಂಕಿ ಹತ್ತಿ ಉರಿದಿದೆ. ಬೆಂಕಿ ಹತ್ತಿ ಉರಿದ ಹಿನ್ನೆಲೆಯಲ್ಲಿ ಸಿಪಿಐ ಸಾಲಿಮಠ್ ಸಜೀವವಾಗಿ ದಹನಗೊಂಡಿರುವಂಥದ್ದು. ಮೂಲತಃ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ನಿವಾಸಿಯಾಗಿರ್ತಕ್ಕಂಥ ಪಿವಿ ಸಾಲಿಮಠ್ ಈ ಹಿಂದೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಠಾಣೆಗಳಲ್ಲಿ ಕೆಲಸ ನಿರ್ವಹಿಸಿದ್ರು. ಗದಗ್ ಶಹರ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸಿದ್ರು. ಬೈಲಹೊಂಗಲ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ರು. ಕೆಲ ತಿಂಗಳ ಹಿಂದಷ್ಟೇ ಅವರು ಹಾವೇರಿಯ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ರು. ಹೀಗಾಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ನಿನ್ನೆ ಸಂಜೆ ಹುಬ್ಳಿಯಿಂದ ಅವರು ಗದಗಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ಒಂದು ಅಪಘಾತ ಉಂಟಾಗಿರುವಂಥದ್ದು. ಅಪಘಾತದ ಹಿನ್ನೆಲೆಯಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಇದೇ ಕಾರ್ನಲ್ಲಿದ್ದಂಥ ಸಾಲಿಮಠ್ ಅವರು ಕೂಡ ಸಜೀವವಾಗಿ ದಹನಗೊಂಡಿರುವಂಥದ್ದು. ಮಾಹಿತಿ ತಿಳಿದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವ ಕೆಲಸವನ್ನು ಮಾಡಿದರೂ ಕೂಡ ಅಷ್ಟೊತ್ತಿಗಾಗಲೇ ಇಡೀ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಜೊತೆಗೆ ಸಾಲಿಮಠ್ ಕೂಡ ಸಜೀವವಾಗಿ ದಹನಗೊಂಡಿರುವಂಥದ್ದು. ಪಿವಿ ಸಾಲಿಮಠ್ ಉತ್ತಮವಾದಂಥ ಒಂದು ಹೆಸರನ್ನು ಗಳಿಸಿದ್ರು. ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅನಿಸಿಕೊಂಡಿದ್ರು. ಆದರೆ ಅಪಘಾತದಲ್ಲಿ ನಿನ್ನೆ ನಡೆದ ಅಪಘಾತದಲ್ಲಿ ಈ ಒಂದು ದುರ್ಮರಣವನ್ನು ಅಪ್ಪಿರುವಂಥದ್ದು. ಇನ್ನು ನಾವು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ನೋಡ್ತೇವೆ. ಇಲ್ಲಿ ಸಾಕಷ್ಟು ಅಲ್ಲಲ್ಲಿ ತಿರುವುಗಳು ಕೂಡ ಇರುವಂಥದ್ದು. ಇದೇ ತಿರುವಿನಲ್ಲಿ ಅಪಘಾತ ಉಂಟಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಯಾಕೆಂತಂದರೆ ಕಾರ್ನಲ್ಲಿ ಕೇವಲ ಸಾಲಿಮಠ್ ಒಬ್ಬರೇ ಇದ್ದರು. ಹೀಗಾಗಿ ಅಪಘಾತ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಆದರೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಹಂಚಿಕೊಂಡಂಥ ಪಿವಿ ಸಾಲಿಮಠ್ ಕಾರು ಅಪಘಾತದಲ್ಲಿ ಸಜೀವವಾಗಿ ದಹನಗೊಂಡಿರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.